ನಮಸ್ಕಾರ ಸ್ನೇಹಿತರೆ. ಎನ್ಆರ್ಕಾರ್ ಮೈ ಹಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಾರಿಗೆ ಗ್ಯಾಸ್ ಅಂದರೆ LPG ಅಥವಾ CNG ಅದು ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತ ಹೇಳುತ್ತೇನೆ. ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ, ಏಕೆಂದರೆ ನಿಮಗೂ ಸ್ವಲ್ಪ ಸಹಾಯ ಆಗುತ್ತೆ. ನನ್ನ ಒಂದು ಸಬ್ಸ್ಕ್ರೈಬರ್ ಅವರು ಕಾರಿಗೆ LPG ಹಾಕಿಸಿದ್ದಾರೆ, ಏನಾಗುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಕಾರಿಗೆ ಗ್ಯಾಸ್ ಯಾವುದೇ ಒಂದು LPG ಆಗಲಿ CNG ಆಗಲಿ ಫಿಟ್ಟಿಂಗ್ ಮಾಡೋದರಿಂದ ಹ್ಯಾಚ್ಬ್ಯಾಕ್ ಕಾರ್ ಇದ್ದರೆ, ಅಂದರೆ ಹ್ಯಾಚ್ಬ್ಯಾಕ್ ಅಂದರೆ ಸಣ್ಣದು ಮಾರುತಿ 800 ಇದು ಸೆಂಟ್ರೋ ಅವೆಲ್ಲ ಬರುತ್ತಲ್ವ, ಅದು ಹ್ಯಾಚ್ಬ್ಯಾಕ್ ಕ್ಯಾಟಗರಿಯಲ್ಲಿ ಸೇರುತ್ತೆ. ಅದು ಎಲ್ಲ ಆಟೋಮೊಬೈಲ್ ಇಂಟ್ರೆಸ್ಟ್ ಅವರಿಗೆ ಗೊತ್ತು. ಏಕೆಂದರೆ ಅವರು ಭಾಳ ಚೆನ್ನಾಗಿ ವಿಡಿಯೋ ನೋಡುತ್ತಾರೆ, ಅಥವಾ ಬೇರೆಯವರು ಹೇಳ್ತಾ ಇರ್ತಾರೆ, ಅವರಿಂದ ತಿಳ್ಕೊತಾರೆ. ಅವರು ಇಂಟ್ರೆಸ್ಟ್ ನೋಡಿ ಅವ್ರ ಹತ್ರ ಕೇಳ್ಕೊಳ್ಳಿ ಹೀಗಂತ. ನಾನು ವಿಡಿಯೋ ಮಾಡಲು ಪ್ರಯತ್ನ ಮಾಡುತ್ತೇನೆ. ಅದರ ಬಗ್ಗೆ ನನ್ನ ಅವ್ರದ್ದು ಸಬ್ಸ್ಕ್ರೈಬರ್ದು ಮಾರುತಿ 800 ಕಾರ್ ಇದೆ. ಮಾರುತಿ 800 ಕಾರಿಗೆ CNG ಅಥವಾ LPG ಹಾಕಿಸಿದ್ದಾರೆ, ಏನಾಗುತ್ತೆ ಅಂತ ಕೇಳಿದ್ದಾರೆ. ಮಾರುತಿ 800 ಹ್ಯಾಚ್ಬ್ಯಾಕ್ ಕ್ಯಾಟಗರಿಯಲ್ಲಿ ಬರುತ್ತೆ ನೋಡಿ. ಮಾರುತಿ 800 ಆ ಕಾರಿಗೆ ಬೂಟ್ ಸ್ಪೇಸ್ ಅಂದರೆ ಡಿಕ್ಕಿ ಸ್ಪೇಸ್ ಸಣ್ಣದಿರುತ್ತೆ. ಸಣ್ಣದು ಒಂದು ಬ್ಯಾಗ್ ಹಿಡಿಸುವಷ್ಟು ಅಷ್ಟು ಇರುತ್ತೆ. ಅದು ಲೆಂತಲ್ಲಿ ಅಷ್ಟೇ ಇರುತ್ತೆ. ಮತ್ತೆ ಬೇಕೆಂದರೆ ಸೀಟ್ ಫೋಲ್ಡ್ ಮಾಡಬೇಕು. ಸೀಟ್ ಫೋಲ್ಡ್ ಮಾಡಿದರೆ ಇಬ್ಬರಿಗೆ ಮಾತ್ರ ಕೊಡಲಿಕ್ಕೆ ಆಗುತ್ತೆ. ಮತ್ತೆ ಮೂರನೆಯವರು ಎಲ್ಲಿ ಕೊಡುವುದು? ಅದಕ್ಕೆ ಗ್ಯಾಸ್ ಹಾಕ್ಸಿದ್ದಾರೆ. ಸಿಲಿಂಡರ್ ಇಷ್ಟು ಬೂಟ್ ಸ್ಪೇಸ್ ಎಲ್ಲ ತಗೊಳುತ್ತೆ ಅದು. ಅದಕ್ಕೆ ಗ್ಯಾಸ್ ಹಾಕ್ಸಿದ್ದಾರೆ. ಬ್ಯಾಗ್ ಎಲ್ಲಿ ಇಡೋದು? ಮತ್ತೆ ಸ್ಟೆಪ್ನಿ ಇರುತ್ತೆ. ಸ್ಟೆಪ್ನಿ ಅಂತೂ ಕಾರಿಗೆ ಬೇಕಾಗುತ್ತೆ. ಎಲ್ಲೋ ಲಾಂಗ್ ಡ್ರೈವ್ ಆಗಲಿ ಶಾರ್ಟ್ ಡ್ರೈವ್ ಆಗಲಿ ಸ್ಟೆಪ್ನಿ ಬೇಕಾಗುತ್ತೆ. ಅದು ಎಲ್ಲಿ ಇಡೋದು ಸ್ಟೆಪ್ನಿ? ಬ್ಯಾಗ್ ಎಲ್ಲಿ ಇಡಬೇಕು? ಹೌದಲ್ಲ, ಅದೇ ಬೂಟ್ ಸ್ಪೇಸ್ ಎಲ್ಲ ಮುಗಿದು ಹೋಗುತ್ತೆ. ಅದಕ್ಕೆ ಗ್ಯಾಸ್ LPG ಅಥವಾ CNG ಹಾಕಬಾರದು. ಅದು ಫ್ಯಾಕ್ಟ್ರಿ ಫಿಟೆಡ್ CNG ಇದ್ದರೆ ಅವರು ಪ್ಲ್ಯಾನಿಂದ ಎಲ್ಲಿ ಸ್ಟೆಪ್ನಿ ಹಾಕಬೇಕು ಅವರ ಪ್ಲ್ಯಾನಿಂದ ಮಾಡ್ತಾರೆ. ಅವರು ಫ್ಯಾಕ್ಟ್ರಿ ಫಿಟೆಡ್ ಇಲ್ಲೇ ಲೋಕಲ್ ಗ್ಯಾರೇಜ್ನವರು ಹಾಕ್ತಾರೆ. ಹಾಕಿದ ತಕ್ಷಣ ಬೂಟ್ ಸ್ಪೇಸ್ ಎಲ್ಲ ಮುಗಿದು ಹೋಗುತ್ತೆ. ಹ್ಯಾಚ್ಬ್ಯಾಕ್ ಕಾರಿಗೆ CNG ಇಲ್ಲ ಆದರೆ ಭಾಳ ಬೆಸ್ಟು. ಮತ್ತು ಫ್ಯಾಕ್ಟ್ರಿ ಫಿಟೆಡ್ ಇದ್ದರೆ ಅದು ಸೆಡನ್ ಕಾರಿಗೆ SUV MPV ಆ ಕಾರಿಗೆ ಭಾಳ ಬೆಸ್ಟು. ಮತ್ತು ವ್ಯಾನ್ ಅಂದರೆ ಇಕೋ, ಮಿನಿ
ಅವೆಲ್ಲ ವ್ಯಾನಿಂಗ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸಿ ಎನ್ ಜಿ ಅಥವಾ ಎಲ್ ಪಿ ಜಿ ಅದು ಹಾಕ್ಸಿದ್ದರೆ ಕ್ಯಾರಿ ಮಾಡಲಿಕ್ಕೇನೆ ಆಗೋದಿಲ್ಲ. ಕ್ಯಾರಿ ಅಂದರೆ ಎಲ್ಲೋ ತಗೊಂಡು ಹೋಗಲಿಕ್ಕೇ ಆಗೋದಿಲ್ಲ. ಕಾರೇ ಬರಬೇಕು, ವೆಹಿಕಲ್ಲೇ ಬರಬೇಕು ಪೆಟ್ರೋಲ್ ಪಂಪಿಗೆ, ಅದು ಲೈನ್ ಹಚ್ಚಬೇಕು. ಸಿ ಎನ್ ಜಿ ಅಥವಾ ಎಲ್ ಪಿ ಜಿಗೆ ಲೈನ್ ಹಚ್ಚಬೇಕು. ಮತ್ತು ಭಾಳ ಪ್ರಾಬ್ಲಮ್ ಇದೆ. ಇದು ಸಿ ಎನ್ ಜಿ ಹಾಕುವಾಗ ಲೀಕ್ ಆಗಬಾರ್ದು, ಲೀಕ್ ಆದರೆ ಸ್ಟಾರ್ಟರ್ ಹೊಡಬಾರ್ದು, ಅವೆಲ್ಲ ಇದೆ. ಮತ್ತು ಸಿ ಎನ್ ಜಿ ಅಥವಾ ಎಲ್ ಪಿ ಜಿ ಹಾಕ್ಸಿದ್ದರೆ ಸ್ಪಾರ್ಕ್ ಪ್ಲಗ್ ಬೇಗ ಹೋಗುತ್ತೆ. ಸಿ ಎನ್ ಜಿ ಅಥವಾ ಎಲ್ ಪಿ ಜಿ ರೇಟ್ ಎಷ್ಟು? ಭಾಳ ಕಡಿಮೆ ಇದೆ. ಒಂದು 60 ರೂಪಾಯಿನ ಎಷ್ಟೋ ಇದೆ. ಈಗ ಪೆಟ್ರೋಲ್ನ 110 ಅದು 110 ಇದೆ. ಆ 110 ಮತ್ತು 60 ಈಕ್ವಲ್ ಆಗುತ್ತೆ. ಯಾಕಂದರೆ ಸ್ಪಾರ್ಕ್ ಪ್ಲಗ್ ಬೇಗ ಹೋಗ್ತಾ ಇರುತ್ತೆ, ಅದನ್ನ ಹಾಕಿಸ್ಬೇಕು. ಮತ್ತು ಬೂಟ್ ಸ್ಪೇಸ್ ಇರುವುದಿಲ್ಲ ಅದು, ಮತ್ತು ಏನೇನೋ ಶಾರ್ಟ್ ಆಗುತ್ತೆ. ಅದು ಫ್ಯಾಕ್ಟ್ರಿ ಫಿಟೆಡ್ ಇದ್ದರೆ ಭಾಳ ಒಳ್ಳೆಯದು. ಅದು ನಾ ಹೇಳಿದ್ನಲ್ವ, ಹ್ಯಾಚ್ ಬ್ಯಾಕ್ಗೆ ಅಲ್ಲ, ಸೆಡನ್ ಅಥವಾ ಎಸ್ ಯು ವಿ MPV ಆ ಗಾಡಿಗೆ ಮಾತ್ರ ಫ್ಯಾಕ್ಟ್ರಿ ಫಿಟೆಡ್. ಮತ್ತು ವ್ಯಾನ್, ಮತ್ತು ಕೆಲವೊಂದು ಗಾಡಿ ಇದೆ ಅದು ದೊಡ್ಡದು ಇರಬೇಕು. ಸಿ ಎನ್ ಜಿಗಂತ ಒಂದು ಸ್ವಲ್ಪ ಜಾಗ ಅದಕ್ಕೆ ಇರಬೇಕು. ಆ ಗಾಡಿಗೆ ಮಾತ್ರ ಸಿ ಎನ್ ಜಿ ಹಾಕಬೇಕು, ಅದು ಫ್ಯಾಕ್ಟ್ರಿ ಫಿಟೆಡ್. ಈ ವಿಡಿಯೋ ಭಾಳ ಲೆಂತ್ ಆಗಿದ್ದ ಅನ್ಕೋತೀನಿ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.